ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಈ ಸೀಸನ್ IPL ಏನಿದೆ ಅದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲ, ಎಂಜಾಯ್ಡ್ ಪ್ರೀಮಿಯರ್ ಲೀಗ್ ಥರನೇ ಕಾಣಿಸ್ತಾ ಇದೆ. ಇನ್ನು IPL ಸ್ಟಾರ್ಟ್ ಆಗೇ ಇಲ್ಲ, ಆಗಲೇ ಇಷ್ಟಿಷ್ಟು ಜನ ರೂಲ್ಡ್ ಔಟು, ಇಷ್ಟಿಷ್ಟು ಜನ ಅನ್ಸರ್ಟೇನ್ ಆಗಿದ್ದಾರೆ ಅಂತ ಅಪ್ಡೇಟು ಬರ್ತಾ ಇದೆ. 6 ಜನ ರೂಲ್ಡ್ ಔಟ್ ಆಗಿದ್ದಾರೆ, ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳಂತ ಬಂದಾಗ. ಆ್ಯಂಡ್ 6 ಜನ ಅನ್ಸರ್ಟೇನ್ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಓವರ್ಸೀಸ್ ಪ್ಲೇಯರ್ಗಳೇ, ಎಲ್ಲ ಒಂಥರ ಬಿಗ್ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್ಸ್ಗಳೇ ಇವಾಗ ಹೊರಗಡೆ ಉಳಿದಿದ್ದಾರೆ ಅಂತ ಈಗ ಅಪ್ಡೇಟು ಬರ್ತಾ ಇದೆ. ಯಾವ ಟೀಮ್ಗೆ ಯಾರ್ಯಾರು ಮಿಸ್ ಔಟ್ ಆಗುವಂಥ ಚಾನ್ಸಸ್ ಇದೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಮಾತ್ರ ಮರಿಬೇಡಿ ಮಗ. IPL ಅಪ್ಡೇಟ್ಸು ಪಟ ನಂಗೆ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ಓಕೆ, ಅಪ್ಡೇಟ್ ಬಂದಿದ್ದೇನು ಅಂತಂದರೆ, ನಿನ್ನೆ ಸೈಕ್ ಅಪ್ಡೇಟ್ಗಳು ಬಂದ್ಬಿಟ್ಟು ಇಲ್ಲ ಗುರು, ಇವರು ರೋಲ್ಡ್ ಔಟು, ಅವ್ರು ರೋಲ್ಡ್ ಔಟು, ಇವ್ರಿಗೂ ಇಂಜುರಿ ಆಗಿದೆ, ಅವ್ರಿಗೂ ಇಂಜುರಿ ಆಗಿದೆ, ಅವ್ರಿಗೂ ಆಗಿದೆ, ಇವ್ರಿಗೂ ಆಗಿದೆ, ಇವ್ರಿಗೂ ಆಗಿದೆ, ಅವ್ರಿಗೂ ಆಗಿದೆ ಅಂತ. ಸೊ ಮೊದಲನೇದಾಗಿ ಫಸ್ಟಿಂದ ಬಂದ್ಬಿಡೋಣ, ಯಾರ್ಯಾರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ. ಹರ್ಷಿತ್ ರಾಣಾ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಮೊದಲನೇ ಪ್ಲೇಯರ್ ಆಗಿ. ಇದು ಗೊತ್ತಿರೋದೇ KKಆಗೆ ಮಿಸ್ ಮಾಡ್ಕೊತಾರೆ, ಅವ್ರಿಗೆ ನೀ ಸರ್ಜರಿ ಆಗಬೇಕಂತೆ. ಇನ್ಫ್ಯಾಕ್ಟ್ ಕುಂತ್ಕೊಂಡೇ ಅವಾರ್ಡ್ ಇಸ್ಕೊಳೋದಕ್ಕೆ ಅಂತ ಬಂದಿದ್ರು BCCI ಅವಾರ್ಡ್ಸ್ಗೆ. ಸೊ ಇವರು 100% ರೂಲ್ಡ್ ಔಟ್ ಆಗಿದ್ದಾರೆ. ಆ್ಯಂಡ್ ರಿಪ್ಲೇಸ್ಮೆಂಟ್ ಇನ್ನೂ ಸಹ ಹರ್ಷಿತ್ ರಾಣಾ ಅವರ ಜಾಗದಲ್ಲಿ ಅನೌನ್ಸ್ ಮಾಡಿಲ್ಲ. ಸೊ ಇದೊಂದು ಬಿಗ್ಗೆಸ್ಟ್ ಲಾಸ್ ಅಂತ ಹೇಳಬೇಕು KKಆರ್ಗೆ. ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ, ನ್ಯಾಥನ್ ಎಲೀಸ್ ಅವರು CSKಗೆ ಮಿಸ್ ಆಗ್ತಾರೆ ಅಂತ ನಿನ್ನೆ ಅಪ್ಡೇಟ್ ಬಂತು. ಸೊ ಇವ್ರಿಗೆ ಏನು ಇಂಜುರಿ ಆಗಿದೆ ಅಂತಂದರೆ, ಇದು ಒಂಥರ ಅನ್ಸ್ಪೆಸಿಫೈಡ್ ಆಗಿರುವಂಥ ಇಂಜುರಿ. ಏನೋ ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಇಲ್ಲೇ ಇಂಜುರಿ ಆಗಿದೆ, ಹಂಗೆ ಇಂಜುರಿ ಆಗಿದೆ ಅಂತ ಏನು ಡೀಟೇಲ್ ಆಗಿ ಅಪ್ಡೇಟ್ ಇಲ್ಲ. ಒಟ್ಟಲ್ಲಿ ಇಂಜುರಿ ಆಗಿದೆ ಅಂತ ಮಾತ್ರ ಅಪ್ಡೇಟು ಸಿಕ್ಕಿದೆ. ಸೊ ಅದರಿಂದ ಇವರು ಕೂಡ ರೂಲ್ಡ್ ಔಟ್ ಅಂತ ಅಫಿಷಿಯಲಿ ರೂಲ್ಡ್ ಔಟು CSKಯಿಂದ. ಇವರು ರಿಪ್ಲೇಸ್ಮೆಂಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ಲೇಯರ್ ನಂಬರ್ 3 ಆ್ಯಡಮ್ ಮಿಲ್ನೆ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಮಿಸ್ ಔಟ್ ಆಗ್ತಾರೆ ಅಂತ ಅಪ್ಡೇಟು ಬಂದಿದೆ. ರೂಲ್ಡ್ ಔಟ್ ಅಂತೆ ಆ್ಯಡಮ್ ಮಿಲ್ನೆ ಅವರು. ಇನ್ಫ್ಯಾಕ್ಟ್ ನ್ಯೂಜಿಲ್ಯಾಂಡ್ನ ಸ್ಕ್ವಾಡಲ್ಲೂ ಕೂಡ ಇದ್ರು, ವರ್ಲ್ಡ್ ಕಪ್ ಸ್ಕ್ವಾಡಲ್ಲೂ ಕೂಡ ಇದ್ದರು. ಅವ್ರು ಅನ್ಫಾರ್ಚುನೇಟ್ಲಿ ವರ್ಲ್ಡ್ ಕಪ್ನು ಕೂಡ ಆಡೋದಕ್ಕೆ ಆಗಲಿಲ್ಲ ಇಂಜುರಿ ಕಾರಣದಿಂದ. ಇವ್ರಿಗೇನಾಗಿದೆ ಅಂತಂದರೆ ಹ್ಯಾಮ್ಸ್ಟ್ರಿಂಗ್ ಟೇರ್ ಆಗಿದೆಯಂತೆ. ಸೊ ಈ ಹ್ಯಾಮ್ಸ್ಟ್ರಿಂಗ್ ಟೇರ್ ಏನಾಗಿದೆ, ಸೊ ಹ್ಯಾಮ್ಸ್ಟ್ರಿಂಗ್ ಟೇರ್ ಆಗೋಗ್ಬಿಡ್ತು ಅಂದರೆ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಒಂಥರ ಕಾಂಪ್ಲಿಕೇಟ್ ಆಗೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ರಿಕವರಿ ಏನಿದೆ ಇದು ಪ್ರೋಸೆಸ್ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಆದ್ದರಿಂದ ಇವರು ಇನ್ನೇನು ವರ್ಲ್ಡ್ ಕಪ್ನೇ ಮಿಸ್ ಮಾಡ್ಕೊಂಡಿದ್ದಾರೆ, ಇನ್ನು IPL ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಸೊ ಆದ್ದರಿಂದ ಇವರು ರಾಜಸ್ಥಾನ್ ರಾಯಲ್ಸಿಗೆ ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ ಮಗ. ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ, ಇದು ಅಥರ್ವ ಅಂಕೋಲ್ಕರ್ ಅಂತ ಏನಿದೆ, ಇದು ಹಿಂದೆನೇ ಬಂದಿತ್ತು ಅಪ್ಡೇಟ್. ಆಲ್ಮೋಸ್ಟ್ ಒಂದೂವರೆ ತಿಂಗಳ ಹಿಂದೆನೇ ಬಂದಿತ್ತು ಅಪ್ಡೇಟು. ಮುಂಬೈ ಇಂಡಿಯನ್ಸ್ಗೆ ಇವರು ಮಿಸ್ ಔಟ್ ಆಗ್ತಾರೆ ಅಂತ. ಟಾನ್ ಲಿಗಮೆಂಟ್ಸ್ ಅಂತ ಈ ಯಂಗ್ಸ್ಟರ್ಗೆ ಲಿಗಮೆಂಟ್ಸು ಟೇರ್ ಆಗಿ, ಏನು ಯಂಗ್ಸ್ಟರ್ ಆಗಿರೋದ್ರಿಂದ ಏನು ಅಂಥ ಮಟ್ಟಿಗೆ ಇವ್ರನ್ನ ಲೆವೆನಲ್ಲಿ ಇಡಲೇಬೇಕು ಅನ್ನೋ ಥರ ಏನಿರಲಿಲ್ಲ. ಇವರೊಂಥರ ಬ್ಯಾಕಪ್ ಪ್ಲೇಯರ್ ಆಗಿರೋದ್ರಿಂದ ಸೊ ಅಂಥ ವರಿ ಮಾಡ್ಕೊಳ್ಳೋವಂಥ ಅಗತ್ಯತೆ ಏನಿಲ್ಲ ಮುಂಬೈ ಇಂಡಿಯನ್ಸ್. ಆ್ಯಂಡ್ ವರಿ ಮಾಡ್ಕೊಳ್ಳೋದು ಕೂಡ ಇಲ್ಲ, ಇವ್ರು ಜಸ್ಟ್ ಬ್ಯಾಕಪ್ ಪ್ಲೇಯರ್ ಆಗಿದ್ದರು ಅಥರ್ವ ಅವರು. ಸೊ ಟಾರ್ನ್ ಲಿಗಮೆಂಟಿಂದ ಇವರು ಮಿಸ್ ಔಟ್ ಆಗ್ತಾರೆ ಕಂಪ್ಲೀಟ್ ಟೂರ್ನಮೆಂಟ್ನ. ಇನ್ನು ರಿಪ್ಲೇಸ್ಮೆಂಟ್ನ ಇವರ ಜಾಗದಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಇಲ್ಲಿ ಏನೇ ನಾನು ಮೆನ್ಷನ್ ಮಾಡ್ತಿದ್ದೀನಿ, ಯಾರ ಜಾಗದಲ್ಲೂ ಕೂಡ ಯಾರೂ ರಿಪ್ಲೇಸ್ ಆಗಿಲ್ಲ. ಇನ್ನು ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರನ್ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಯಾಮ್ ಕರನ್ ರಿಲೇಟೆಡು ನಿನ್ನೆ ಬಿಗ್ಗೆಸ್ಟ್ ಅಪ್ಡೇಟ್ ಬಂತು ಮಗ. ಸ್ಯಾಮ್ ಕರನ್ನು ರೂಲ್ಡ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತೆ ರಾಜಸ್ಥಾನ್ ರಾಯಲ್ಸ್ಗೆ. ಏನಕ್ಕೆ ಅಂತಂದರೆ ಅವ್ರಿಗೂ ಆಗಿದೆಯಂತೆ ಸೈಡ್ ಸ್ಟ್ರೈನ್ ಆಗಿರೋದ್ರಿಂದ. ಏನು ದೊಡ್ಡ ಸ್ಟ್ರೈನ್ ಆಯಿತು, ಸೈಡ್ ಸ್ಟ್ರೈನ್ ಆದರೆ ಎಷ್ಟು ದಿನ ಇರುತ್ತಮ್ಮ, ಏನು ರೂಲ್ಡ್ ಔಟ್ ಆಗಬೇಕಾ, ಟೂರ್ನಮೆಂಟಿಂದ ರೂಲ್ಡ್ ಔಟ್ ಆಗಬೇಕಾ? ಆ ಸ್ಟ್ರೈನ್ನ ಏನು ಸ್ವಲ್ಪ ಫಿಸಿಯೋಥೆರಪಿ ಮಾಡಿಸ್ಕೊಂಬಂದ್ರೆ ಆಯ್ತಪ್ಪ. ಅಲ್ಲಿ ನಾವು ಹೇಳ್ಬೋದು ಹಂಗೆ ಮಾಡ್ಕೋಬೋದು ಹಿಂಗೆ ಮಾಡ್ಕೋಬೋದು ಅಂತ, ಬಟ್ ಅವ್ರಿಗೆ ಯಾವ ಮಟ್ಟದಲ್ಲಾಗಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ವರ್ಲ್ಡ್ ಕಪ್ ಆಡಿದ್ರು ಸ್ಯಾಮ್ ಕರನ್ ಅವರು. ಸ್ಯಾಮ್ ಕರನ್ ಒಳ್ಳೆ ಪ್ಲೇಯರ್ಗಳು, ಮಿಸ್ ಔಟ್ ಆಗ್ತಾರೆ ಅಂತಲೇ ಖಂಡಿತ ಬೇಜಾರಾಗುತ್ತೆ. ಮೈನ್ ಪ್ಲೇಯರು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟು ತೊಗೊಂಡ್ರು ರಾಜಸ್ಥಾನ್ ರಾಯಲ್ಸ್ ಅವ್ರು. ನೋಡಿ ಈ ಒಂದು ಲಿಸ್ಟನ್ನು ನೋಡ್ತು ಅಂತಂದರೆ, ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಈ ಕಡೆ ಆ್ಯಡಮ್ ಮಿಲ್ನೆ ಮಿಸ್ ಔಟ್ ಆಗಿದ್ದಾರೆ, ಸ್ಯಾಮ್ ಕರನ್ ಮಿಸ್ ಔಟ್ ಆಗಿದ್ದಾರೆ. ಸೊ ಇಬ್ಬರು ಮಿಸ್ ಔಟ್ ಆಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಬಿಗ್ಗೆಸ್ಟ್ ಲಾಸ್ ಯಾರಿಗೆ ಅಂತಂದರೆ ಅದು ರಾಜಸ್ಥಾನ್ ರಾಯಲ್ಸ್ಗೆ ಅಂತಲೇ ಅರ್ಥ ಮಾಡ್ಕೊಬೇಕು ನಾವು ಇದರಿಂದ. ಸೊ ಓಕೆ, ಇನ್ನೂ ಒಂದು ಅಪ್ಡೇಟ್ ಬಂದಿದೆ ಏನು ಅಂದರೆ, ಸನ್ರೈಸರ್ಸ್ ಹೈದರಾಬಾದ್ಗೂ ಕೂಡ ಒಬ್ಬರು ಪ್ಲೇಯರು ಮಿಸ್ ಔಟ್ ಆಗ್ತಾ ಇದ್ದಾರೆ ಅಂತ. ಜಾಕ್ ಎಡ್ವರ್ಡ್ಸ್ ಅಂತ ಈ ಪ್ಲೇಯರು, ಆಸ್ಟ್ರೇಲಿಯನ್ ಪ್ಲೇಯರು, ಈ ಪ್ಲೇಯರು ಕೂಡ ಮಿಸ್ ಔಟ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಮಿಸ್ ಔಟ್ ಆಗ್ತಾರೆ ಅಂತ ಅಪ್ಡೇಟ್ ಅಲ್ಲ, ರೂಲ್ಡ್ ಔಟ್ ಅಂತಲೇ ಅಪ್ಡೇಟ್ ಬಂದಿದೆ. ಸೊ ನೆನ್ನೆ ಬಂದಂಥ 3 ಅಪ್ಡೇಟ್ ಏನು ಅಂತಂದರೆ, 3 ಜನ ಮಿಸ್ ಔಟ್ ಆಗಿದ್ದು ನೆನ್ನೆ, ರೂಲ್ಡ್ ಔಟ್ ಆಗಿದ್ದು. ನ್ಯಾಥನ್ ಎಲೀಸ್, ಸ್ಯಾಮ್ ಕರನ್ ಜೊತೆಗೆ ಜಾಕ್ ಎಡ್ವರ್ಡ್ಸ್. CSKಗೆ, ರಾಜಸ್ಥಾನ್ ರಾಯಲ್ಸ್ಗೆ ಮತ್ತು SRHಗೆ ಈ 3 ಜನ ಪ್ಲೇಯರ್ಗಳು ಮಿಸ್ ಆಗಿದೆ ಅಂತ ನೆನ್ನೆ ಒಂದೇ ದಿನ ಅಪ್ಡೇಟ್ ಬಂತು. ಸೊ ಇಂಜುರಿ ಆಗಿದೆ ಅಂತ, 3 ಜನಕ್ಕೂ ಕೂಡ ಇಂಜುರಿ ಆಗಿದೆ ಅಂತೆ. ಆ್ಯಂಡ್ 3 ಜನನೂ ಕೂಡ ರೂಲ್ಡ್ ಔಟ್ ಅಂತೆ. ಇನ್ನು ಅನ್ಸರ್ಟೇನ್ ಆಗಿರುವಂಥ ಪ್ಲೇಯರ್ಗಳು ಯಾರು ಅಂತಾರೆ, ಅದು ಪ್ಯಾಟ್ ಕಮಿನ್ಸ್ ಅವರು. ಅದೇ ಗೊತ್ತಲ್ಲಪ್ಪ, ಕ್ಲಿಯರೆನ್ಸು ಸಿಗಬೇಕು ಅಂತ ಅವ್ರಿಗಾಗಿರೋದು ಲುಂಬಾರ್ ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅವ್ರು ಇನ್ನೇನು ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಹೋಪ್ಸ್ ಇದೆ ಬರ್ತಾರೆ ಅಂತ. ಏನೋ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಏನು ಅಂತಂದರೆ, ಒಂದು 25ನೇ ತಾರೀಕು ಅಥವಾ IPL ಸ್ಟಾರ್ಟ್ ಆದ ನಂತರ ತಕ್ಷಣವೇ ಒಂದು 28ನೇ ತಾರೀಕು ಬರುವಂಥ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಇದೆ. ಒಟ್ಟಲ್ಲಿ ಇವರಿಬ್ಬರಿಗೂ ಕೂಡ ಅಟ್ ಎ ಟೈಮ್ ಕ್ಲಿಯರೆನ್ಸ್ನ ಕೊಡ್ತಾರೆ ಅನ್ನೋ ಥರ ಕಾಣಿಸಿದೆ.
ಅಂದರೆ ಪ್ಯಾಟ್ ಕಮಿನ್ಸ್ಗೆ ಜೊತೆಗೆ ಜಾಶ್ ಹ್ಯಾಸಲ್ವುಡ್ಗೆ. ಸೊ ಜಾಶ್ ಹ್ಯಾಸಲ್ವುಡ್ ಕೂಡ ಗೊತ್ತಲ್ಲಪ್ಪ, ಅವರು ಕೂಡ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಅನ್ಸರ್ಟನ್ ಆಗಿದ್ದಾರೆ. ಯಾಕೆಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಸೊ ಅನ್ಸರ್ಟನ್ ಆಗಿರೋವಂಥವ್ರು ಕೂಡ ಒಂದು 6-7 ಜನ ಇದ್ದಾರೆ. ಸೊ ಎಲ್ಲನೂ ಕೂಡ ಓವರ್ಸೀಸ್ ಪ್ಲೇಯರ್ಗಳು ಅನ್ಸರ್ಟನ್ ಆಗಿರೋವಂಥವ್ರು. ಈ ಕಡೆಯಿಂದ ಅವ್ರಿಗಾಗಿರೋವಂಥದ್ದು ಬಂದ್ಬಿಟ್ಟು ಹ್ಯಾಮ್ಸ್ಟ್ರಿಂಗ್ ಪ್ರಾಬ್ಲಮ್ಮು ಆ್ಯಂಡ್ ಇನ್ನೂ ಒಂದು ಪ್ರಾಬ್ಲಮ್ಮು ಕೂಡ ಆಗಿದೆ. ಜಾಶ್ ಹ್ಯಾಸಲ್ವುಡ್ಗೆ 2 ಪ್ರಾಬ್ಲಮಿಂದ ಅವರು ರಿಕವರ್ ಆಗಿಬಿಟ್ಟು ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಕ್ಲಿಯರೆನ್ಸ್ ಸಿಕ್ತು ಅಂತಂದರೆ ಒಟ್ನಲ್ಲಿ ಇವ್ರದ್ದೇನು ಡೌಟ್ ಇಲ್ಲ ನಮಗೆ, ಇವ್ರು ಇನ್ನೂ ಎದ್ದೇಳೋಕ್ಕಾಗ್ತಾ ಇಲ್ಲ ಅಥವಾ ಕುಂಟ್ಕಾಲು ಇಡ್ತಾ ಇದ್ದಾರೆ, ಇವರು ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ರಿಕವರ್ ಆಗಿದ್ದಾರೆ, ವರ್ಲ್ಡ್ ಕಪ್ನ ಆಡಿಲ್ಲ ಅವರು. ಆ ಒಂದು ಫೇಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಕವರ್ ಆಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಜಾಶ್ ಹ್ಯಾಸಲ್ವುಡ್ ಆಗಿರ್ಬೋದು. ಬಟ್ ಯಾವಾಗ ಬರ್ತಾರೆ ಅನ್ನೋದು ಒಂದು ಕ್ವೆಶ್ಚನ್ ಅಷ್ಟೇ. ಏನು ಅರ್ಧ ಟೂರ್ನಮೆಂಟ್ ಆದಮೇಲೆ ಬರ್ತಾರಾ, ಅಥವಾ ಮುಕ್ಕಾಲು ಟೂರ್ನಮೆಂಟ್ ಆದಮೇಲೆ ಬರ್ತಾರಾ, ಅಥವಾ ಕಾಲ್ ಟೂರ್ನಮೆಂಟ್ ಆದಮೇಲೆ ಬರ್ತಾರಾ? ಸೊ ಇದು ಕ್ವೆಶ್ಚನ್ ಇದೆ. ಒಟ್ಟಲ್ಲಿ ಇಬ್ಬರು ಬರುವಂಥ ಚಾನ್ಸಸ್ಸು ಹೈ ಆಗಿದೆ, ಯಾಕಂದರೆ ಆ್ಯಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ. ಆ್ಯಂಡ್ ಮತೀಶಾ ಪತಿರಾಣ ಇವರು ಕೂಡ ಅನ್ಸರ್ಟನ್ ಆಗಿದ್ದಾರೆ. ವರ್ಲ್ಡ್ ಕಪ್ಪಲ್ಲಿ ಇವರಿಗೆ ಆದಂಥ ಇಂಜುರಿ ಏನಿದೆ, ಆ ಒಂದು ಕಾಫ್ ಮಸಲ್ ಸ್ಟ್ರೈನ್ ಏನಿದೆ, ಸೊ ಅದರಿಂದ ಇವರು ಇಂಜರ್ಡ್ ಆಗಿಬಿಟ್ಟು ಕಾಲೆಲ್ಲ ಕುಟ್ಕೊಂಡು ಹೋಗಿದ್ದು ಎಲ್ಲರಿಗೂ ಗೊತ್ತಿರೋದೇನೆ. ವರ್ಲ್ಡ್ ಕಪ್ಪಲ್ಲಿ ಇನ್ಫ್ಯಾಕ್ಟ್ ಇಂಪ್ಯಾಕ್ಟ್ ಮಾಡಿದ್ರು ಚೆನ್ನಾಗೆ. ಅದಾದ ನಂತರ ಶ್ರೀಲಂಕಾ ಉಣ್ಕೊಂಡು ಇಟ್ಟೋಗ್ಬಿಡ್ತು ಇವರಿಲ್ಲ ಅಂತ. ಸೊ ಮೈನ್ ಪ್ಲೇಯರ್ಗಳು ಸಿ ಎಸ್ ಕೆಗಲ್ಲ, ಸಿ ಎಸ್ ಕೆಲ್ಲೇ ಇಟ್ಟಿದ್ದೀನಿ ಇನ್ನು ಮತೀಶಾ ಪತಿರಾಣನ. KKRಗೆ ಇನ್ ಕೇಸ್ ಏನಾದರೂ ಇವರು ಮಿಸ್ ಔಟ್ ಆದರು ಅಂತಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಸ್ ಆಗುತ್ತೆ KKRಗೆ. ಇಲ್ಲ ನೋಡಿ, ಹರ್ಷಿತ್ ರಾಣನೂ ಇಲ್ಲ, ಮತೀಶಾ ಪತಿರಾಣನೂ ಇಲ್ಲ ಅಂತಂದರೆ ಖಂಡಿತ ಇದು ಬಿಗ್ಗೆಸ್ಟ್ ಲಾಸ್ ಅಂತೂ ಆಗೇ ಆಗುತ್ತೆ. ಇವರು ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ರೀಸೆಂಟ್ ಅಪ್ಡೇಟ್ಸ್ ಏನು ಅಂತಂದರೆ ಸ್ವಲ್ಪ ಡೆವಲಪ್ ಆಗಿದ್ದಾರೆ. ಇವರು ಕೂಡ ಒಂಥರ ಪ್ಯಾಟ್ ಕಮಿನ್ಸ್, ಜಾಶ್ ಹ್ಯಾಸಲ್ವುಡ್ ಅವರ ರೇಂಜಿಗೆ ಬರ್ತಾರೆ, ರಿಕವರ್ ಆಗ್ತಾ ಇದ್ರಂತೆ. ಆ್ಯಂಡ್ ಬರುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ ಅಂತೆ. ಏನು ರೂಲ್ಡ್ ಔಟ್ ಆಗಿಬಿಡ್ತಾರೆ ನಂತರ ಅಪ್ಡೇಟ್ ಏನೂ ಬಂದಿಲ್ಲ ಇವ್ರದ್ದು. ಸೊ ಈ ಕಡೆಯಿಂದ ವನಿಂದು ಹಸರಂಗ ಇವ್ರದ್ದು ಕೂಡ ಅಷ್ಟೇ ವರ್ಲ್ಡ್ ಕಪ್ಪಲ್ಲಿ ಇವ್ರಿಗೆ ಆದಂಥ ಇಂಜುರಿ ಏನಿದೆ, ಸೊ ವರ್ಲ್ಡ್ ಕಪ್ಪಿಂದ ರೂಲ್ಡ್ ಔಟ್ ಆಗಿಬಿಟ್ರು. ಮತೀಶಾ ಪತಿರಾಣ ಮತ್ತು ವನಿಂದು ಹಸರಂಗ ಇಬ್ಬರು ಕೂಡ ವರ್ಲ್ಡ್ ಕಪ್ಪಿಂದ ರೂಲ್ಡ್ ಔಟ್ ಆದಂಥ ಪ್ಲೇಯರು. LSG ಅವರು ಇವ್ರನ್ನ ತೊಗೊಂಡಿದ್ರು. ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಇವರಿಗೆ ಆಗಿದ್ದು ವನಿಂದು ಹಸರಂಗಗೆ. ಸೊ ಹೋಪ್ಫುಲಿ ಇವರು ಕೂಡ ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ. ಹಸರಂಗ ರಿಲೇಟೆಡ್ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಇವರು ಮತೀಶಾ ಪತಿರಾಣ ರಿಲೇಟೆಡ್ ಸ್ವಲ್ಪ ಕ್ಲಾರಿಟಿ ಬರ್ತಾ ಇದೆ, ಬರುವಂಥ ಚಾನ್ಸಸ್ಸು ಜಾಸ್ತಿ ಇದೆ ಅಂತ. ಆ್ಯಂಡ್ ಇಶಾನ್ ಮಲಿಂಗ ಅವ್ರನ್ನ ತಗೊಂಡಿರ್ತಾರೆ ಸನ್ರೈಸರ್ಸ್ ಹೈದರಾಬಾದ್ ಅವರು. ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ ಅಂತ ಇವರಿಗೆ. ಸೊ ಆದ್ದರಿಂದ ಇವರು ರೂಲ್ಡ್ ಔಟ್ ಆಗ್ತಾರೆ ಅಂತ ಏನಿಲ್ಲ. ಶೋಲ್ಡರ್ ಡಿಸ್ಲೊಕೇಶನ್ ಏನು ದೊಡ್ಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಲ್ಲ. ಸೊ ಲೊಕೇಟ್ ಮಾಡ್ತು ಅಂದರೆ ಏನು ಶೋಲ್ಡರ್ ಡಿಸ್ಲೊಕೇಶನ್ ಆಗೋದೇನು ಅದೇನು ದೊಡ್ಡ ಎಷ್ಟೊಂದು ಜನಕ್ಕೆ ಆಗುತ್ತಪ್ಪ, ದಿನ ಆಗುತ್ತಪ್ಪ ಎಷ್ಟೊಂದು ಜನಕ್ಕೆ ಪಲ್ಟಿ ಹೊಡೆಯೋರಿಗೆ, ಅಂದರೆ ಡೈವಿಂಗ್ ಎಫರ್ಟ್ ಹಾಕೋರಿಗೆಲ್ಲ ಆಗ್ತಾ ಇರುತ್ತೆ ಅವಾಗವಾಗ. ಸೊ ಇದನ್ನು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಲ್ಲ. ಅದೇನಾದ್ರು ಸ್ವಲ್ಪ ಸ್ಟ್ರೈನ್ ಗೀನ್ ಆಗಿತ್ತು ಅಂದರೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಡಿಸ್ಲೊಕೇಶನ್ ಏನು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಲ್ಲ. ಸೊ ಇವರು ಬರೋವಂಥ ಚಾನ್ಸಸ್ ಇರುತ್ತೆ. ಬಟ್ ಇವ್ರನ್ನೇನು ಮೈನ್ ಪ್ಲೇಯರ್ ಆಗಿ ನೋಡ್ತಾ ಇರಲ್ಲ ಅಂತ ಅಂದ್ಕೊಳ್ತೀನಿ ಸನ್ರೈಸರ್ಸ್ ಹೈದರಾಬಾದರು. ಆ್ಯಂಡ್ ಲಕ್ಕಿ ಫರ್ಗ್ಯೂಸನು GT ತೊಗೊಂಡಿದ್ದಾರೆ. ಸೊ ಇವರಂತೂ ಚಚ್ಚಿಸ್ಕೊಂಬಿಟ್ರು ಬಿಡಿ, ಸರಿಯಾಗಿ ಇಟ್ಟಾಡ್ಸ್ಕೊಂಡು ಚಚ್ಚಿಸ್ಕೊಂಬಿಟ್ರು ಈ ಸಲ ವರ್ಲ್ಡ್ ಕಪ್ಪಲ್ಲಿ. ಹುಚ್ಚರಾಗಿ ಓಡಿಸ್ಕೊಂಡ್ಬಿಟ್ರು. ಫೈನಲ್ ಏನು ಕಮ್ಮಿ ಓಡಿಸ್ಕೊಂಡ್ರೆ ಇವ್ರಿಗೇನೋ ಹೊಸ ಮಗು ಹುಟ್ಟಿದೆಯಂತೆ, ಅಂದರೆ ಇವ್ರ ಹೆಂಡತಿಗೆ ಹೊಸ ಮಗು ಹುಟ್ಟಿದೆಯಂತೆ. ಏನೇನು ಹೇಳ್ತಾ ಗುರು ನೀನು? ಹೌದು ಗುರು, ಅದೇ ರೀಸನ್ ಕೊಟ್ಟಿರೋದಲ್ಲಿ ಅವರು ಅರ್ಲಿ ಸೀಸನ್ನ ಮಿಸ್ ಮಾಡ್ಕೊಳ್ತಾರೆ ಅಂತಲೇ ಅಪ್ಡೇಟ್ ಬಂದಿದೆ. ಅನ್ಸರ್ಟೇನ್ ಆಗಿದ್ದಾರೆ, ಅಂದರೆ ಸ್ವಲ್ಪ ಫ್ಯೂ ಮ್ಯಾಚಸ್ಸು ಅವರು ಮಗು ಹುಟ್ಟಿರೋದ್ರಿಂದ ಅಲ್ಲಿ ಸ್ವಲ್ಪ ಟೇಕ್ ಕೇರ್ ತೊಗೊಬೇಕು ಅಂತ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಅವರು ಫ್ಯೂ ಮ್ಯಾಚಸ್ನ ಮಿಸ್ ಮಾಡ್ಕೊಂಡಿರಂತೆ GTಗೆ. ಸೊ ಇದಿಷ್ಟು ಬರ್ತಾ ಇರೋಂಥ ಅಪ್ಡೇಟು. 7 ಜನ ರೂಲ್ಡ್ ಔಟ್ ಆಯಿತು ಅಂತಂದರೆ 6 ಜನ ಅನ್ಸರ್ಟನ್ ಆಗಿದ್ದಾರೆ. ಎಸ್ಪೆಷಲಿ 6 ಜನ ಏನಿದ್ದಾರೆ ಅನ್ಸರ್ಟನ್ ಆಗಿರೋರು ಎಲ್ಲರೂ ಕೂಡ ಓವರ್ಸೀಸ್ ಪ್ಲೇಯರ್ಗಳೇ. ಸೊ ಇದಿಷ್ಟು ಬರ್ತಾ ಇರೋಂಥದ್ದು ಅಪ್ಡೇಟು ರಿಲೇಟೆಡ್ ಟು ಇಂಜುರಿ ಆ್ಯಂಡ್ ಅನ್ಸರ್ಟನಿಟಿ. ಎಂಜಾಯ್ ಪ್ರೀಮಿಯರ್ ಲೀಗ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.